ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ರೀ, ಪಾಂಚಲಮ್ಮ. ಏನ್ ಸಮಸ್ಯೆ ಆಗ್ತಿದೆ ನಿಮ್ಮ ಏರಿಯಾದಲ್ಲಿ? ನೀರು 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 ತುಂಬ್ಕೊಂತದ ಮನೆಗಳೆಲ್ಲ. 5 ಮನೆ ಒಳಗೆ ತುಂಬಿಡ್ತು ನೀರು. ಏನು ಮಾಡೋದು ಹೇಳಿದ್ರೆ ಬರ್ತೀವಿ ಹೋಗಮ್ಮ ಅಂತಾರೆ. ಯಾವನು ಬಂದ್ಬಿಟ್ಟು ನೋಡಿಲ್ಲ. ಮತ್ತೆ ಈಗ ಮಳೆ ಬಂದಾಗೆಲ್ಲ ಊಟದ ವ್ಯವಸ್ಥೆ ಹೆಂಗೆ? ಅದೇ ನೀರಲ್ಲೇ ಇರ್ತೀರ ತಾವು? ಏನು ಮಾಡೋದು, ನೀರೊಳಗದ ಇರ್ಬೇಕು. ನೀರು ಹೋದ್ಮೇಲೆ ಆಮೇಲೆ ಎಲ್ಲ ತೊಳೆದು ಗಿಳ್ದು ಕ್ಲೀನ್ ಮಾಡಬೇಕು. ಈಗ ತಾವು ಹಿರಿಯರು, ತಮಗೆ ಆರೋಗ್ಯದಲ್ಲಿ ಒಂದಷ್ಟು ಸಮಸ್ಯೆಗಳಿರ್ತವೆ, ಓಡಾಡಕ್ಕಾಗಲ್ಲ, ಕಷ್ಟ. ಹೆಂಗೆ ಮೇಂಟೆನೆನ್ಸ್ ಎಲ್ಲ ಹೆಂಗ್ ಮಾಡ್ಕೋತೀರಾ ನೀವು? ಹೆಂಗೆ ಮಾಡೋದು, ಹಿಂಗೆ ಮಾಡ್ಕೊತಾ ಇದ್ವಿ. ಇನ್ನೇನು ಮಾಡೋದು, ಎಲ್ಲಿ ಹೋಗೋದು ಮೇಡಮ್? ಇದು ಬಿಟ್ಟರೆ ನಮ್ಗೆ ಯಾವುದೂ ಇಲ್ಲ. ಇದು ಗೆದ್ದಿದ ಅದರಿಂದ ಇಲ್ಲಿ ಸಾಯ್ತಾ ಇದ್ವಿ. ಅಧಿಕಾರಿಗಳು ಯಾರಾದ್ರೂ ಬಂದು ಏನಾದ್ರು ಹೆಲ್ಪ್ ಮಾಡಿದ್ರೆ? ಏನೂ ಇಲ್ಲ, ಯಾವ ಬಂದಿಲ್ಲ. ಒಬ್ಬನೂ ಬಂದಿಲ್ಲ. ಇಷ್ಟಕ್ಕೂ ಹೇಳಿನು, ಮನೆ ಹತ್ರ ಹೋಗಿ ಹೇಳಿನು. ಸಚಿಗೆ ಹೇಳ್ಬಿಟ್ಟು ಗಿಡ ಬಂದು ಅಲ್ಲಿ ನೋಡು ಇನ್ನೂ ಹೆಂಗೆ ತುಂಬ್ಕೊಂಡೈತ ಬಾತ್ರೂಮ್. ಬಾಡಿಗೆ ಬರ್ತದೆ, ಹೆಂಗ ಜೀವನ ನಡೀತು. ಮಳೆ ಬಂದಾಗ ಹೆಂಗ್ ಮಾಡ್ತೀರಾ? ಏನು ಮಾಡೋದು, ಸುಮ್ಮನೆ ಅದು ಎಷ್ಟು ಹೊತ್ತಿಗೆ 3 ಗಂಟೆ ರಾತ್ರಿ ಒಳಗೆ ಆ ನೀರೆಲ್ಲ ಹೋದ್ಮೇಲೆ ತೊಳೆದು ಆಮೇಲೆ ಕ್ಲೀನ್ ಮಾಡಿ ಆಮೇಲೆ ಬಟ್ಟೆ ಬರಿ ಎಲ್ಲ. ಅಯ್ಯೋ ನಮ್ಮ ಸ್ವಲ್ಪ ಅಜ್ಜಿತ್ ಹೇಳಿದ್ರೆ ನಿಮಗೆ ಬೇಜಾರು. ಅಲ್ಲಮ್ಮ, ಈಗ ಒಂದ್ಸಲ ಆದ್ರೂ ಓಕೆ, ಪ್ರತಿ ಸಲ ಮಳೆ ಬಂದಾಗ್ಲೂ ಜೀವನ ಹಂಗೆ ಅಂದ್ರೆ ಎಷ್ಟು ದಿನ ತಡ್ಕೊಂಡು? ಮಳೆ ಬಂದ್ಬಿಟ್ರೆ ಬಂದ್ಬಿಡ್ತೈತೆ. ಈ ಸಣ್ಣ ಪನ್ನದಗೆಲ್ಲ ಬರಲ್ಲ, ಜಾಸ್ತಿ ಬಂದ್ಬಿಟ್ರೆ ಬಂದ್ಬಿಡ್ತದೆ. ಇಲ್ಲಿಗೆ ಬಂದ್ಬಿಡ್ತದೆ, ತುಂಬ ಹೋಗ್ತದೆ.